10th 90% CBSE ಅಲ್ಲಿ. ಓಕೆ, ಯಾವ ಥರ ನೀವು ಸ್ಟಡಿ ಮಾಡ್ತಾ ಇದ್ರಿ, ಯಾವ ಥರ ಪ್ಲಾನಿಂಗ್ ಇತ್ತು ನಿಮ್ದು ಅಂತ ಹೇಳಿ? MBBS ಮಾಡೋಕನ್ನೋ ಡ್ರೀಮ್ ಇತ್ತು. ಓಕೆ. ಹಾಂ, ದಾವಣಗೆರೆಯಲ್ಲಿ ಹುಟ್ಟಿದ್ದು, ಹುಬ್ಳಿಯೊಳಗೆ ಎಜುಕೇಷನ್ ಮಾಡಿದ್ದು. ಟೀಚಿಂಗ್ಸ್ ಬಗ್ಗೆ ಓಕೆ, ವೀಕ್ಷಕರಿಗೆ ನೀವು ಏನಂತ ಹೇಳ್ತೀರಾ? ಆಮೇಲೆ ಸೊ ನಮಗೊಂದು ಧೈರ್ಯ ಬರುತ್ತೆ ಎಕ್ಸಾಮ್ ಬರೀಲಿಕ್ಕೆ. ಓಕೆ, ಕಾಲೇಜಲ್ಲಿ ಇರ್ತಕ್ಕಂಥ ಟೀಚಿಂಗ್ಗೆ ನೀವು ಕ್ಲಾಸಸ್ ತೊಗೊಂಡು ಟೀಚಿಂಗ್ ಏನು ಡಿಫ್ರೆನ್ಸ್ ಆಗ್ತದೆ ನಿಮಗೆ? PW ಕೋಚಿಂಗ್ ಒಳಗೆ ಲೈಕ್ ಪ್ರೀವಿಯಸ್ ಇಯರ್ ಎಲ್ಲ ಸಾಲ್ವ್ ಮಾಡಿಸ್ತಿದ್ರು. ಈ ಎಜುಕೇಷನ್ ಲೈಫಲ್ಲಿ ಸ್ವಲ್ಪ ಡಿಫಿಕಲ್ಟ್ ಟೈಮ್ ಅಂತ ಯಾವ್ದು ಅನ್ಸುತ್ತೆ? ನಾನು 5th ಮಟ್ಟ ಅಷ್ಟೇ ಹೇಳ್ಕೊಟ್ಟೆ ರೀ. ಆಮೇಲಿಂದೆಲ್ಲ ಅಕ್ಕಿನೇ ಅವಳೊಬ್ಬಳೇ ಮಾಡ್ಕೊತಿದ್ದಾಳೆ. ಅವಳು ಅಚೀವ್ಮೆಂಟ್ ಮಾಡೋದ್ರಿಂದ ನಾವು ಸಹ ಕೂಡ ಅವಳಿಗೆ ಫುಲ್ ಸಪೋರ್ಟ್ ಆಗಿ ನಾವು ಸಹ ಕೂಡ ಹೆಲ್ಪ್ ಮಾಡ್ತಾ ಇದ್ದೇವೆ. ಸ್ವಲ್ಪ ಕೆಲಸ ಅಂದ್ರೆ ಅವಳಿಗೆ ಆಗಿ ಬರೋದಿಲ್ಲ, ಸೋಮಾರಿ ಇದ್ದಾಳೆ. ಉಳಿದಿದ್ರಾಗೆಲ್ಲ ಗುಡ್ ಗರ್ಲ್ ಇದ್ದಾಳೆ. ನಿಮ್ದು ಜರ್ನಿ ಸರ್ ಹೇಗಿತ್ತು? ನಿಮ್ದು ಬಾಲ್ಯದ ದಿನ ನೀವು ಏನ್ ಮಾಡ್ತಾ ಇದ್ರಿ? ರಷ್ಯಾದೊಳಗೆ ನಮ್ಮ ಪಾಟೀಲ್ ಸರ್ನ ಸಹ ಕೂಡ ಪ್ರೊಫೆಸರ್ ಅದಾರ. ಅಲ್ಲೂ ಫಸ್ಟ್ ಬಂದಿದ್ದಾಳೆ ರೀ, ಸರ್ಟಿಫಿಕೇಟ್ ತೊಗೊಂಬಂದಿದ್ದಾರೆ ಅವರಿಬ್ರು ಅಣ್ಣ ತಂಗಿ. ಆಮೇಲೆ ಹೇಳಿದ್ದೆಲ್ಲ ಮಾತು ಕೇಳ್ತಾಳೆ. ಅವಳಿಗೆ ನಮ್ಮ ಸಂಸ್ಥೆ ವತಿಯಿಂದ ಒಂದು ಕಿರುಕಾಣಿಕೆಯನ್ನು ನಾವು ನೀಡುತ್ತಿದ್ದೇವೆ. ವಿದ್ಯಾರ್ಥಿ ಭೂಮಿಕಾ ಅವರನ್ನು ನಾವೀಗ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಭೂಮಿಕಾ ಹಿರೇಮಠ್. ಸೊ ನಾನು ದಾವಣಗೆರೆಯಲ್ಲಿ ಹುಟ್ಟಿದ್ದು, ಹುಬ್ಳಿಯೊಳಗೆ ಎಜುಕೇಷನ್ ಮಾಡಿದ್ದು. ಸೊ LKG to 10th ಸೆಂಟ್ ಆಂಥನಿ ಪಬ್ಲಿಕ್ ಸ್ಕೂಲ್ CBSE ಒಳಗೆ ಓದಿದ್ದು. 10th 90% ಆಗಿದೆ. ಸೊ ನೆಕ್ಸ್ಟ್ ಸೈನ್ಸ್ ಸ್ಟ್ರೀಮ್ ಚೂಸ್ ಮಾಡಿ ಕಾಲೇಜಿಗೆ ಹೋಗಿದ್ದೆ, ಇಂಪಲ್ಸ್ ಕಾಲೇಜ್. ಈಗ ನಿಮ್ಮ ಕುಟುಂಬದ ಬಗ್ಗೆ ನಮಗೊಂದು ವೀಕ್ಷಕರಿಗೆ ಒಂದು ಕಿರು ಪರಿಚಯ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದೀರಾ? ಓಕೆ, ನಿಮ್ಮ ತಂದೆ ತಾಯಿಯವ್ರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ನಮ್ಮ ಮಾಡಿಕೊಡಿ. ನಮ್ಮ ಕುಟುಂಬದಲ್ಲಿ 4 ಜನ ಇದ್ದೀವಿ. ಪಪ್ಪ, ಮಮ್ಮಿ, ನಾನು, ಅಣ್ಣ ಇದ್ದೀವಿ. ಅಣ್ಣ BCom ಸೆಕೆಂಡ್ ಇಯರ್, ಪಪ್ಪ ಪುರೋಹಿತ್ ಇದ್ದಾರೆ. ಸೊ ಮಮ್ಮಿ ಹೌಸ್ ವೈಫ್ ಇದ್ದಾರೆ. ಹಾಂ. ನಿಮ್ಮ ಬ್ರದರ್ ಏನು ಮಾಡ್ತಾ ಇದ್ದಾರೆ? ಬ್ರದರ್ BCom ಸೆಕೆಂಡ್ ಇಯರ್. ಹಾಂ. ಓಕೆ, ತಮ್ಮದು ಎಜುಕೇಷನ್ ಮಾಡಿ? ನಂದೀಗ ಸೆಕೆಂಡ್ PU ಮುಗೀತು. ಸೊ ಸೆಕೆಂಡ್ PU ಒಳಗೆ 85% ಆಯಿತು. ಓಕೆ, ಬಾಲ್ಯದಿಂದ ನಿಮ್ಮ ವಿದ್ಯಾಭ್ಯಾಸದ ಓಕೆ ಯಾವ ಥರ ಜರ್ನಿ ಇತ್ತು ಅಂತ ಹೇಳಿ ನಮಗೊಂದು ಕಿರು ಪರಿಚಯ ನೀವು ಹೇಳ್ಕೊಡಿ. ಹಾಂ. ಸೊ LKG to 10th ಮಟ್ಟ ಸೆಂಟ್ ಆಂಥನಿ ಪಬ್ಲಿಕ್ ಸ್ಕೂಲಲ್ಲಿ ಓದಿದ್ದು. ಸೊ 10th ಆದಮೇಲೆ ಕಾಲೇಜ್, ಇಂಪಲ್ಸ್ ಕಾಲೇಜ್ ಓದಿದ್ದು. ಓಕೆ. ಹಾಂ. SLC ನಿಮ್ಮದು ಮಾರ್ಕ್ಸ್ ಎಲ್ಲ ಯಾವ ಥರ ಐತೆ ಮೇಡಮ್? 10th 90% CBSE ಅಲ್ಲಿ. ಓಕೆ, 90% ಮಾಡಿ. ಹಾಂ. ವಾವ್, ಗ್ರೇಟ್. ಹಾಂ, ಥ್ಯಾಂಕ್ ಯು. ಅದಾದ್ಮೇಲೆ ಮತ್ತೆ ನೀವು ಸೈನ್ಸ್ ಮಾಡಬೇಕಂತ ಯಾವ ರೀತಿ ನಿಮ್ಗೆ ಅನಿಸಿತ್ತು? ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಹೇಳಿದ್ರ ಸೈನ್ಸ್ ಮಾಡಿ ಅಂತ? ಇಲ್ಲ, ನನ್ನ ಏಮ್ ಇತ್ತು ಸರ್. ನಿಮ್ದು ಏಮ್ ಮೊದಲು ನಿಮ್ಗೆ ಸೈನ್ಸ್ ಮಾಡೋದು ಡ್ರೀಮ್ ಇತ್ತು? MBBS ಮಾಡೋಕನ್ನೋ ಡ್ರೀಮ್ ಇತ್ತು. ಓಕೆ, ಅದಕ್ಕೋಸ್ಕರ ನೀವು SLC ಕೂಡ ನೀವು ಅಷ್ಟೊಂದು ಪಾಸ್ ಮಾಡಿದ್ದೀರಿ 90%. ಓಕೆ, ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು. ಅದಾದ್ಮೇಲೆ ನಿಮ್ಮ ಸೈನ್ಸಲ್ಲಿ ಕೂಡ ನಿಮ್ದು ಯಾವ ರೀತಿ ನಿಮ್ಮ ಸ್ಟಡಿ ಇತ್ತು, ಯಾವ ಥರ ಹೇಳಿ? ಸೈನ್ಸ್ ಇಂಪಲ್ಸ್ ಕಾಲೇಜ್ ಜಾಯ್ನ್ ಆಗಿದ್ದು. ಸೊ ಇಂಪಲ್ಸ್ ಆಮೇಲೆ ಕೋಚಿಂಗ್ ಹೋಗ್ತಿದ್ದೆ PW. ಓಕೆ, ಕಾಲೇಜ್ ಮುಗಿದ್ಮೇಲೆ ಎಕ್ಸ್ಟ್ರಾ ಕೋಚಿಂಗ್. ಹಾಂ, ಎಕ್ಸ್ಟ್ರಾ ಕ್ಲಾಸ್. ಓಕೆ, ಅದು ನಿಮ್ಮ ಕ್ಲಾಸಸ್ಸಲ್ಲೆಲ್ಲ ಟೀಚಿಂಗ್ಸ್ ಹೆಂಗೆ, ನಿಮ್ಮ ಟೀಚರ್ಸ್ ಎಲ್ಲ ಸಪೋರ್ಟ್ ಯಾವ ಥರ ಇತ್ತು ನಿಮ್ಮದು? ಚೆನ್ನಾಗಿತ್ತು ಸರ್. ಹಾಂ. ಈಗ ನಿಮ್ಮದು SLC ಆದಮೇಲೆ ನೀವು ಸೈನ್ಸ್ ಮಾಡೋಕ್ಕಂತ ನಿಮ್ಮದೊಂದು ಆಸೆ ಇತ್ತು ಅಂತ ಹೇಳ್ತಿದ್ದಾರೆ. ಈಗ ನೀವು ಸೈನ್ಸ್ ಮಾಡಿದ ಮೇಲೆ ನಿಮ್ಮ ಕಾಲೇಜಲ್ಲಿ ಆಗ್ತಕ್ಕಂಥ ಟೀಚಿಂಗ್ಸ್ ಬಗ್ಗೆ ಓಕೆ ವೀಕ್ಷಕರಿಗೆ ನೀವು ಏನಂತ ಹೇಳ್ತೀರಾ? ಸೊ ಟೀಚಿಂಗ್ಸ್ ನಮಗೆ PCMB ಸೆಲೆಕ್ಟ್ ಮಾಡಿದ್ದೆ ಕಾಲೇಜ್ ಒಳಗೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಆ್ಯಂಡ್ ಮ್ಯಾಥ್ಸು. ಆಮೇಲೆ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್ ಲ್ಯಾಂಗ್ವೇಜು. ಸೊ ಫಿಸಿಕ್ಸಿಗೆ 3 ಲೆಕ್ಚರ್ಸ್ ಇರ್ತಾರೆ, ಕೆಮಿಸ್ಟ್ರಿಗೆ 3 ಲೆಕ್ಚರ್ಸು, ಬಯೋಗೆ 3 ಲೆಕ್ಚರ್ಸು, ಮ್ಯಾಥ್ಸಿಗೆ 3 ಲೆಕ್ಚರ್ಸ್. ಈಗ ನಿಮ್ಮ ಟೀಚರ್ಸ್ ಅಲ್ಲಿ ಬೆಸ್ಟ್ ಟೀಚರ್ಸ್ ಅಂತ ಯಾರು ಇರ್ತಾರೆ ನಿಮಗೆ? ಸ್ಟಡಿನಲ್ಲಿ ಯಾವ ಥರ ಅವರು ನಿಮ್ಗೆ ಸಹಾಯ ಮಾಡ್ತಿದ್ರು ಆ ಥರ ಹೇಳ್ಬೋದು? ಸೊ ಅವ್ರ ಟೀಚಿಂಗ್ ಲೈಕ್ ಕಾಲೇಜಲ್ಲಿ ಜಸ್ಟ್ ಬೋರ್ಡ್ಸಿಗೆ ಫೋಕಸ್ ಮಾಡ್ತಿದ್ರು. ನೀಟಿಗೆ ಫೋಕಸ್ ಮಾಡಲಿಕ್ಕೆ ನಾನು ಫಿಸಿಕ್ಸ್ ಎಲ್ಲ ಕೋಚಿಂಗ್ ಹಚ್ಚಿದ್ದೆ. ವಾಪಸ್ ನೀವು ಆಫ್ಟರ್ ಕಾಲೇಜ್ ಮೇಲೆ? ಹಾಂ, ಕಾಲೇಜ್ ಆದ್ಮೇಲೆ ಕ್ಲಾಸ್. ಹಾಂ. ಓಕೆ ಮೇಡಮ್, ನಿಮ್ಮ ಕ್ಲಾಸಸ್ಸಲ್ಲಿ ಯಾವ ಥರ ಇತ್ತು ಟೀಚಿಂಗಿಗೆ? ಕಾಲೇಜಲ್ಲಿ ಇರ್ತಕ್ಕಂಥ ಟೀಚಿಂಗ್ಗೆ ನೀವು ಕ್ಲಾಸಸ್ಸಲ್ಲಿ ತೊಗೊಂಡು ಟೀಚಿಂಗ್ ಏನು ಡಿಫ್ರೆನ್ಸ್ ಆಗ್ತದೆ ನಿಮಗೆ? ಕಾಲೇಜಲ್ಲಿ ಜಸ್ಟ್ NCERT ರೆಫರ್ ಮಾಡ್ತಿದ್ರು. ಸೊ ಇಲ್ಲಿ ಬೋರ್ಡ್ಸಿಗೆ, ಕಾಲೇಜೊಳಗೆ ಬೋರ್ಡ್ಸಿಗೆ ಅಷ್ಟೇ ರೆಫರ್ ಮಾಡ್ತಿದ್ರು. ಸೊ ಫಿಸಿಕ್ಸ್ ಒಳಗೆ ಲೈಕ್ ನೀಟಿಗೆಲ್ಲ ರೆಫರ್ ಮಾಡ್ತಿದ್ರು. ನಿಮ್ಗೆ ಎಕ್ಸ್ಟ್ರಾ ಕ್ಲಾಸಸ್ ಮತ್ತು ಸಿಲೆಬಸ್ ಕೂಡ ನಿಮ್ಗೆ ಕವರ್ ಮಾಡ್ತಿದ್ರು. ನಿಮಗೆ ವಾಪಸ್ ಈಗ ಲಾಸ್ಟ್ ಪ್ರಿವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಇದೆಲ್ಲ ನಿಮ್ಗೆ ಸಾಲ್ವ್ ಮಾಡೋದು, ಅದಕ್ಕೆ ಏನು ಸಜೆಷನ್ಸ್ ಕೊಡೋದು, ಏನಾದರೂ ನಿಮ್ಮ ಕಾಲೇಜಸ್ ಟ್ಯೂಷನ್ಸಲ್ಲಿ ಏನಾದ್ರು ನಡೀತೈತೆ ನಮಗೆ? ಹಾಂ, PW ಕೋಚಿಂಗ್ ಒಳಗೆ ಲೈಕ್ ಪ್ರೀವಿಯಸ್ ಇಯರ್ ಎಲ್ಲ ಸಾಲ್ವ್ ಮಾಡಿಸ್ತಿದ್ರು. ಎಲ್ಲ ನಿಮ್ಗೆ? ಹಾಂ, ಟೆಸ್ಟ್ ಇರ್ತಿದ್ವಿ, ವೀಕ್ಲಿ ಟೆಸ್ಟ್ ಇರ್ತಿದ್ವಿ. ಇದು ನಿಮಗೆ ಈ ಥರ ನೀವು ಎಕ್ಸಾಮ್ಸ್ನಲ್ಲಿ ಪ್ರಿವಿಯಸ್ ಇಯರ್ಸ್ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಮುಂದೆ ಬರ್ತಕ್ಕಂಥ ಫ್ಯೂಚರ್ ಎಕ್ಸಾಮ್ಸ್ಗೆ ಯಾವ ಥರ ಹೆಲ್ಪ್ ಆಕೈತೆ ನಿಮಗೆ? ಸೊ ಪ್ರೀವಿಯಸ್ ಇಯರ್ ಸಾಲ್ವ್ ಮಾಡೋದ್ರಿಂದ ಡಿಫಿಕಲ್ಟಿ ಲೆವೆಲ್ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಆಮೇಲೆ ಸೊ ನಮಗೊಂದು ಧೈರ್ಯ ಬರುತ್ತೆ ಎಕ್ಸಾಮ್ ಬರೀಲಿಕ್ಕೆ. ಹಾಂ, ಎಷ್ಟು ಸಾಲ್ವ್ ಮಾಡ್ತೀವಿ, ಎಷ್ಟು ಪೇಪರ್ ಸಾಲ್ವ್ ಮಾಡ್ತೀವಿ ಅಷ್ಟು ಚೆನ್ನಾಗಿದೆ. ಓಕೆ, ನೀವು ಎಷ್ಟು ಹಿಂದೆ ಪ್ರಿಪೇರ್ ಆಗ್ತೀವಿ ಅದು ನಿಮ್ಗೆ ಅಷ್ಟೇ ಎಕ್ಸಾಮ್ಸ್ ನಿಮಗೆ ಕಾಣುತ್ತೆ. ಓಕೆ ಮೇಡಮ್, ನೀವು ಕ್ಲಾಸಸ್ಸಲ್ಲಿ ಮಾಡ್ತಿದ್ರೆ ನಿಮ್ಮ ಟೀಚಿಂಗ್ಸ್ ಇರುತ್ತೆ. ನಿಮ್ಗೆ ಈ ಎಜುಕೇಷನ್ ಲೈಫಲ್ಲಿ ಸ್ವಲ್ಪ ಡಿಫಿಕಲ್ಟ್ ಟೈಮ್ ಅಂತ ಯಾವ್ದು ಅನ್ಸುತ್ತೆ? ಓಕೆ, ನಮ್ಗೆ ಈ ಟೈಮ್ ಭಾಳ ಕಷ್ಟ ಆಯ್ತಪ್ಪ ಓದಬೇಕಾರೆ, ಈ ಥರ ನಿಮ್ಗೆ ಯಾವ ಸಿಚುವೇಶನ್ ಒಂದು ಫೇಸ್ ಮಾಡಿದ್ದೀರಾ ಅಂತ ಹೇಳಿ?
ಸೊ ಎರಡೂ ಮ್ಯಾನೇಜ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತಿತ್ತು. ಲೈಕ್ ಬೋರ್ಡ್ ಪ್ಲಸ್ ನೀಟ್ ಎರಡೂ ಮ್ಯಾನೇಜ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತಿತ್ತು. ಸೊ ನಾವು ಬೋರ್ಡ್ಸಿಗೆ ಅಷ್ಟು ಪ್ರಿಪೇರ್ ಮಾಡಿದ್ದಿಲ್ಲ, ನೀಟಿಗೆ ಜಾಸ್ತಿ ಪ್ರಿಫರೆನ್ಸ್ ಮಾಡಿ ನೀಟ್ಗೆ ಭಾಳ ಪ್ರಿಫರೆನ್ಸ್ ಕೊಟ್ಟಿದ್ದು. ಹಾಂ, ನೀಟ್ಗೋಸ್ಕರ ಅಂದರೆ ನೀವು ಯಾಕೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ತಿದ್ರಿ? ನೀಟ್ ಯಾಕೆ ನಿಮ್ಗೆ ಭಾಳ ಇಂಪಾರ್ಟೆನ್ಸ್ ಆಗ್ತಾ ಇತ್ತು? ಲೈಕ್ MBBSಗೆ ನೀಟೇ ಬೇಕಲ್ಲ, ಸೊ ನೀಟಿಗೆ ಜಾಸ್ತಿ ಮಾಡ್ತಿದ್ದೆ. ಓಕೆ, ನಿಮ್ಮ ಫ್ಯೂಚರ್ ಗೋಲ್ಸ್ MBBS ಆಗಿತ್ತು, ಮಾಡಲೇಬೇಕಂತ ಇತ್ತು. ಹಾಂ, ಮಾಡಲಿ. ಇನ್ ಕೇಸ್ ನಿಮ್ಮ ಪರ್ಸೆಂಟೇಜ್ ಏನಕ್ಕೆ ಕಮ್ಮಿ ಇದ್ರೆ ಮತ್ತೆ ಬೇರೆ ಸೆಕೆಂಡ್ ಆಪ್ಷನ್ಸ್ ಏನಾದರೂ ನಿಮ್ದು ಇರುತ್ತಾ? ಸೊ ಡ್ರಾಪ್ ಮಾಡ್ತಿದ್ದೆ, ಇಲ್ಲಾಂದರೆ ಲೈಕ್ ಡೆಂಟಲ್ ಹೋಗೋದಿತ್ತು. ಡೆಂಟಲ್ ಹಾಂ. ಒಟ್ಟು ಮೆಡಿಕಲ್ ಮೆಡಿಕಲ್ ಒಳಗೆ. ಹಾಂ, ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದ್ರೂ ಮೆಡಿಕಲ್ ಮಾಡಲೇಬೇಕಂತ ಏನಾದರೂ ಇಲ್ಲ, ಫ್ಯಾಮಿಲಿ ಒಳಗೆ ಯಾರೂ ಡಾಕ್ಟರ್ ಆಗಿಲ್ಲ, ನಾನೇ ಫಸ್ಟ್. ಸೊ ಹಾಂ. ಏನ್ ಸಿದ್ದಣ್ಣ ಬೇಜಾರಾಗಿದ್ಯಾ? ನಮ್ಮ ಹೊಲಕ್ಕೆ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸ್ಬೇಕು ಅಂತ ಇದ್ದೀನಿ. ಯಾವ್ದು ಬೆಸ್ಟ್ ಕ್ವಾಲಿಟಿ? ನಾನು ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೀನಿ, ಏನೂ ತೊಂದರೆ ಇಲ್ಲ. ಸಬ್ಸಿಡಿ ಬೇರೆ ಕೊಡ್ತಾರಂತ, ಅದ್ರಾಗ ಬೇರೆ ಗುಣಮಟ್ಟದಲ್ಲೂ ಮಾತ್ರ ಸೂಪರ್ ಅಣ್ಣ. ನೀನು ಅದನ್ನೇ ಹಾಕ್ಸು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಓಕೆ, ನಿಮ್ಮ PUC ಮುಗಿದ್ಮೇಲೆ ನಿಮ್ದು ಈಗ ಲೈಫ್ ಹೇಗಿದೆ? ಆಫ್ಟರ್ PUC ನೀವು ಒಂದ್ಸಲ ನೀವು ಹಿಂತಿರುಗಿ ನೋಡಿದಾಗ ನಿಮ್ಮ ಕಾಲೇಜ್ PUC ಲೈಫ್ ಹೇಗಿರ್ತದೆ ನಿಮ್ಮದು? ಯಾವ ಥರ ಇತ್ತು? ಚೆನ್ನಾಗಿತ್ತು. ಸೊ ಒಂಥರ ಲೈಕ್ ಪ್ರೆಷರ್ ಎಲ್ಲ, ಎಂಜಾಯ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು. ಆಲ್ಮೋಸ್ಟ್ ನೀವು ಫ್ರೆಂಡ್ಲಿ ಆಗಿದ್ರ ಅಥವಾ ಬೇರೆ ಸ್ಟಡಿ ಸ್ಟಡಿ ಜಾಸ್ತಿ ಆಗ್ತಿತ್ತು. ಸ್ಟಡಿ ಜಾಸ್ತಿ. ಓಕೆ ಮೇಡಮ್, ನಿಮ್ದು ಈಗ ಸ್ಟಡಿ ಲೈಫಲ್ಲಿ ಕಿರು ಪರಿಚಯ ಅಂತ ಇರುತ್ತೆ. ಅಂದರೆ ನಿಮ್ದು ಯಾವ ಥರ ನೀವು ಎಜುಕೇಷನ್ ಯಾವ ಥರ ಮಾಡ್ತಿದ್ರಿ? ಬೆಳಗ್ಗೆ ನಿಮ್ದು ಡೈಲಿ ರೂಟೀನ್ಸ್ ಅಂತ ಇರುತ್ತಲ್ಲ, ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಹೇಳ್ತಾ ಇದ್ದೀರಿ? ಮಾರ್ನಿಂಗ್ 5 o'clock ಹೇಳ್ತಿದ್ದೆ. ಸೊ 5 to 6 1 hour ಸ್ಟಡಿ ಫಿಸಿಕ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ 7 ಫ್ರೆಶ್ ಅಪ್ ಆಗಿ 8 o'clock ಕಾಲೇಜ್ ಸ್ಟಾರ್ಟ್. ಸೊ 8 to 2 ಕಾಲೇಜ್, ಆಮೇಲೆ ಲಂಚ್ ಮಾಡಿ ಕೋಚಿಂಗ್ ಹೋಗ್ತಿದ್ದೆ. ಸೊ 3 to 7:30 ಕೋಚಿಂಗ್. 3 to 7:30 ಹಾಂ, ಕೋಚಿಂಗ್. ಹಾಂ, ಆಫ್ಟರ್ ಕೋಚಿಂಗ್ ಮೇಡಮ್? ಆಫ್ಟರ್ ಕೋಚಿಂಗ್ ಬಂದು ಫ್ರೆಶ್ ಅಪ್ ಆಗಿ ರಿವೈಸ್ ಮಾಡ್ತಿದ್ದೆ, ಆ ಡೇ ಏನಾಗಿದೆ ಅಂತ ರಿವೈಸ್ ಮಾಡಿ ಅಷ್ಟೇ. ಆಮೇಲೆ ನೀವು ಪರ್ಟಿಕ್ಯುಲರ್ ಟೈಮ್ ಟೇಬಲ್ ಅಂತ ನಾವು ಈ ಡೇ ಇದನ್ನೇ ಮಾಡಬೇಕು ಸ್ಟಡಿ, ನಿಮ್ದು ಏನು ಟೈಮ್ ಟೇಬಲ್ ಯಾವ ಥರ ಹಾಕೊಂಡಿದೆ? ಯಾಕಂದ್ರೆ ಆಲ್ಮೋಸ್ಟ್ ಸ್ಟಡಿ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮದೇ ಆದಂಥ ಒಂದು ಟೈಮ್ ಟೇಬಲ್ನ ಪ್ರೈಮರ್ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈಗ ನಿಮ್ದು ಯಾವ ಥರ ಇತ್ತು ಟೈಮ್ ಟೇಬಲ್? ಸ್ಟಡಿ ಪರ್ಪಸ್ ಮಾತ್ರ ಅಷ್ಟೇ ಆದರೆ ಹೇಗೆ? ಲೈಕ್ ಫಿಸಿಕ್ಸಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ವಿ. ಫಿಸಿಕ್ಸ್ ಫಸ್ಟ್, ಆಮೇಲೆ ಕೆಮಿಸ್ಟ್ರಿ. ಬಯೋಗೆ ಸ್ವಲ್ಪ ಕಡಿಮೆ ಪ್ರಿಫರೆನ್ಸ್ ಮಾಡ್ತಿದ್ವಿ. ಬಯೋ ಲೈಕ್ ಜಸ್ಟ್ NCERTಯಿಂದ ಬರ್ತಿದ್ದ ನೀಟಿಗೆ, ಸೊ ಈಸಿ ಅನ್ನಿಸ್ತಿತ್ತು. ಫಿಸಿಕ್ಸ್ ಕೆಮಿಸ್ಟ್ರಿಗೆ ಸ್ವಲ್ಪ ಭಾಳ ಪ್ರಾಕ್ಟೀಸ್ ಮಾಡೋದು, ಅದಕ್ಕೆ ಜಾಸ್ತಿ ಶೆಡ್ಯೂಲ್ ಒಳಗೆಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಜಾಸ್ತಿನೇ ಟೈಮಿಂಗ್ ಹಾಕೊತಿದ್ದೆ. ನಿಮಗೆ ಈ ಸೈನ್ಸಲ್ಲಿ ಅತಿ ಡಿಫಿಕಲ್ಟ್ ಸಬ್ಜೆಕ್ಟ್ ಫಿಸಿಕ್ಸ್. ಓಕೆ, ಅದರಲ್ಲಿ ನಿಮ್ಮ ಫಿಸಿಕ್ಸಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಈಗ ಎಕ್ಸಾಮ್ಸ್? ಅದನ್ನು ನೀಟಿಗೆ ನೀಟಲ್ಲಿ 80 ಆಗಿದೆ, 180. ಹಾಂ, ಓಕೆ. ಅದೇ ನಿಮ್ಮ ಟಫ್ ಸಬ್ಜೆಕ್ಟ್? ಹಾಂ, ಟಫ್ ಸಬ್ಜೆಕ್ಟ್. ನೀವು ಎಷ್ಟೊಂದು ಸ್ಕೋರ್ ಮಾಡಿದ್ದೀರಿ? ಗ್ರೇಟ್, ಥ್ಯಾಂಕ್ ಯು ಸರ್. ನಿಮ್ದು ಹೈಯೆಸ್ಟ್ ಸ್ಕೋರ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಯಾವುದು PUCನಲ್ಲಿ? PUC ಒಳಗೆ ಬಯೋ ಸರ್. ಬಯೋ, ಅದ್ರ ನಿಮ್ಮ ಸ್ಕೋರ್ ಮೇಡಮ್ ತಿಳಿಸ್ಬೋದು? 80ಗೆ 75 ಆಗಿತ್ತು ಸರ್. ಸೂಪರ್. ನಿಮಗೆ ಪರ್ಟಿಕ್ಯುಲರ್ ತುಂಬ ಇಷ್ಟವಾದಂಥ ಸಬ್ಜೆಕ್ಟ್ ಯಾವುದು? ಬಯೋ ಸರ್. ಬಯೋ. ಓಕೆ, ನಿಮ್ದು ಕನ್ನಡದಲ್ಲಿ ಯಾವತ್ತೇ ಸ್ಕೋರ್ಸ್ ಎಲ್ಲ ಹೇಳ್ಬೋದು? ಕನ್ನಡ ಒಳಗೂ ಬಂದಿತ್ತು. ಕನ್ನಡ 100ಗೆ 95 ಬಂದಿತ್ತು, ಇಂಗ್ಲೀಷ್ 97 100ಗೆ. ಈಗ ನಿಮ್ಮ PUC ಲೈಫ್ ಎಕ್ಸಾಮ್ಸಲ್ಲಿ ಬಂದಾಗ ನಿಮಗೆ ಬ್ಯಾಕ್ ಬೋನ್ ಆಗಿರ್ತಕ್ಕಂಥ ನಿಮ್ಮ ಕುಟುಂಬ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫಾದರ್ ಮದರ್ ಎಲ್ಲ ಇರುತ್ತೆ. ಈಗ ನಿಮ್ಮ ಈ ಸ್ಟಡಿ ಲೈಫಲ್ಲಿ ನಿಮ್ಮ ಪೇರೆಂಟ್ಸ್ ನಿಮ್ಗೆ ಯಾವ ಥರ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ರು? ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದರು. ಸೊ ಓದಂತೇಳಿ ತುಂಬ ಸಪೋರ್ಟ್ ಮಾಡಿದರು. ಸೊ ಅಣ್ಣ ಕಾಮರ್ಸಿಗೆ ಸೇರಿದ, ನಾನು ಸೈನ್ಸಿಗೆ ಸೇರಿದೆ. ಸೊ ಮಾಡ್ತೀಯ ಅಂತೇಳಿ ಸಪೋರ್ಟ್ ಮಾಡಿದರು. ಫ್ಯಾಮಿಲಿ ಒಳಗೆ ನೀನೇ ಫಸ್ಟ್ ಡಾಕ್ಟರ್ ಆಗಬೇಕಂತ ಬ್ಯಾಕ್ ಬೋನಾಗಿ ನೀನು ಸಪೋರ್ಟ್ ಮಾಡಿದೆ ಸರ್. ನಿಮ್ಮ ತಾಯಿಯವರು ನಿಮ್ಗೆ ಏನೋ ಕೆಲಸ ಮನೇಲಿ? ಇಲ್ಲ, ಆ ಥರ ಸಣ್ಣ ಪುಟ್ಟ ತಾಯಿಗೆ ಹೆಲ್ಪ್ ಮಾಡೋದಿದ್ದೇ ಇರುತ್ತೆ. ಓಕೆ, ನಿಮ್ಗೆ ಆ ಥರ ಯಾವ್ದಾರು ಇತ್ತಾ? ಹೇಗೆ ನೀವು ಮನೇಲಿ ಕೆಲಸ ಮಾಡ್ಕೊಂಡೇ ಸ್ಟಡಿ ಮಾಡ್ತಿದ್ರಾ? ಪರ್ಟಿಕ್ಯುಲರ್ ಸ್ಟಡಿ ಮಾಡಿ ಅಂತ ಮನೇಲಿ ಫೋರ್ಸ್ ಇತ್ತಾ? ಇಲ್ಲ, ಜಸ್ಟ್ ಸ್ಟಡಿ ಮಾಡಿದ್ರೆ ಸಾಕಂತಿದೆ ಸರ್, ಕೆಲಸ ಏನು ಮಾಡ್ತಿದ್ರು. ಓಕೆ, ನಿಮ್ಮ ತಂದೆಯವರು ಯಾವ ಥರ ನಿಮಗೆ? ತಂದೆಯವರು ಮುದ್ದೆ ಮಗಳಂತ ನಮ್ಗೆ ಗೊತ್ತು. ಹಾಗಾಗಿ ನಿಮಗೆ ಯಾವ ಥರ ನಿಮ್ಮ ತಂದೆಯವರು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ರು? ಅವರು ತುಂಬ ಸಪೋರ್ಟ್ ಮಾಡ್ತಿದ್ರು ಸರ್. ಲೈಕ್ ಸ್ಕೋರ್ ಕಡಿಮೆ ಆದ್ರೂ ಮಾಡು ಅಂತ ಎಂಕರೇಜ್ ಮಾಡ್ತಿದ್ರು. ನಿಮ್ಮ ಬ್ರದರ್ ಮೇಡಮ್? ನಿಮ್ಮ ಬ್ರದರ್ ಬ್ರದರ್ ಚೆನ್ನಾಗಿದೆ ಸರ್. ಆ ಥರ ಮಾಡ್ತಿದ್ದಾರೆ ಸರ್. ಸ್ಟಡಿ ಬಗ್ಗೆ ಮಾಡ್ತಿದ್ದಿಲ್ಲ, ಜಸ್ಟ್ ಕಾಲೇಜಿಗೆ ಪಿಕಪ್ ಹಂಗೆಲ್ಲ ಮಾಡ್ತಿದ್ದಾರೆ ಸರ್. ಸಪೋರ್ಟ್ ಆಗಿ. ಓಕೆ, ನಿಮ್ದು ಆಫ್ಟರ್ ಎಜುಕೇಶನ್ ಮುಗಿದಿದ್ದಲ್ಲ, ಈಗ ಮುಂದೆ ನಿಮ್ಮ ಗೋಲ್ ಯಾವ ಥರ ಇದೆ? ಅಂದರೆ ಮುಗಿದು ಮುಂದೆ ನನ್ನ ಲೈಫ್ ಯಾವುದು ಪಾತ್ ನೀವು ಚೂಸ್ ಮಾಡ್ತಿದ್ದೀರಾ? ಸೊ ಈಗ ನೀಟ್ 250 ಮಾರ್ಕ್ಸ್ ಆಗಿತ್ತಾ. ಸೊ ನಮಗೆ ಜನರಲ್ ಕ್ಯಾಟಗರಿ 650+ ಮಾರ್ಕ್ಸ್ ಬೇಕು.
ಸೊ ಇಲ್ಲಿ ಗೌರ್ಮೆಂಟಿಗೆ ಸೆಲೆಕ್ಟ್ ಆಗಲಿಲ್ಲ. ಸೊ ಪ್ರೈವೇಟ್ ಆದರೆ ಕಾಸ್ಟ್ಲಿ ಜಾಸ್ತಿ ಆಗುತ್ತೆ, ಫೀಸಸ್ ಎಲ್ಲ ಭಾಳ ಇರುತ್ತೆ. ಸೊ ಅದಕ್ಕೆ ನಮಗೆ ಪಪ್ಪನ ಫ್ರೆಂಡ್ಸಿಂದ ಡಾಕ್ಟರ್ ದೀಪಕ್ ಸಣ್ಣವರು ಅಂತೇಳಿ ಅವರು ಫ್ಲೈ ಮೆಡಿಕೋ ಅಂತೇಳಿ ಅವ್ರು ಕನ್ಸಲ್ಟ್ ಮಾಡಂತ ಹೇಳಿದರು. ಸೊ ಅವ್ರ ಥ್ರೂ ಈಗ ರಷ್ಯಾ ಒಳಗೆ MBBS ಪರ್ಚೆ ಮಾಡಿ. ಓಕೆ, ನೀವು ರಷ್ಯಾಕ್ಕೆ ಹೋಗ್ತಿದ್ದೀರಾ? ಹಾಂ, ರಷ್ಯಾ. ಹಾಂ, ರಷ್ಯಾ. ಓಕೆ, ಅಲ್ಲಿ ಯೂನಿವರ್ಸಿಟಿ ಯಾವುದು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇದೆ? ಹಾಂ, ಚೆಚನ್ ಯೂನಿವರ್ಸಿಟಿ ಅಂತ. ಹಾಂ. ಓಕೆ, ನಿಮಗೆ ಎಜುಕೇಶನ್ ಹೆಂಗು ಸ್ವಲ್ಪ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಆಗುತ್ತೆ. ನೀವು ಇಲ್ಲಿ ಮದರ್ ಟಂಗ್ ಈಗ ಇಂಗ್ಲಿಷ್ ಹಿಂದಿ ಬರ್ತಾ ಇರುತ್ತೆ. ಈಗ ಅಲ್ಲಿ ಮುಂದೆ ನಿಮಗೆ ಡಿಫಿಕಲ್ಟ್ ಅನ್ಸಲ್ವಾ ನಿಮಗೆ ಸ್ಟಡಿ? ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಸರ್. ಸೊ 6 years ಇರುತ್ತೆ. ಸೊ 5 years ಜಸ್ಟ್ MBBS ಕೋರ್ಸ್, 1 year ರಷ್ಯನ್ ಲ್ಯಾಂಗ್ವೇಜ್ ಕಲಿಬೇಕು. ರಷ್ಯನ್ ಲ್ಯಾಂಗ್ವೇಜ್ ಮ್ಯಾಂಡೇಟರಿ ಇರುತ್ತೆ? ಹಾಂ, ಮ್ಯಾಂಡೇಟರಿ. ಹಾಂ, ಮ್ಯಾಂಡೇಟರಿ. ಓಕೆ, ನಿಮಗೆ ಇದು ಗೌರ್ಮೆಂಟ್ ಸೀಟಾ ಹೇಗೆ ಮೇಡಮ್? ಹಾಂ, ಗೌರ್ಮೆಂಟ್ ಸೀಟ್. ಹಾಂ, ಗೌರ್ಮೆಂಟ್. ಹಾಂ, ಗೌರ್ಮೆಂಟ್. ಓಕೆ, ಅದಕ್ಕೆ ನಿಮ್ಗೆ ಮುಂದೆ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ ನಿಮ್ಗೆ ಹಾಕ್ಬೇಕಂದ್ರೆ ಪ್ರದೇಶಗಳಲ್ಲಿ ಸ್ಟಡಿ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ನೀವು ಏನಾದ್ರು ಹೇಳ್ಬೋದಾ? ಇಂಡಿಯಾಗೆ ಅಬ್ರಾಡಿಗೆ ಡಿಫ್ರೆನ್ಸ್? ಹಾಂ, ಸೇಮ್ ಇರುತ್ತೆ ಸರ್. ಜಸ್ಟ್ ಇಲ್ಲಿ ಇಂಟರ್ನ್ಶಿಪ್ ಲೈಕ್ ಇಲ್ಲಿ ಪ್ರಾಕ್ಟಿಕಲ್ ಜಾಸ್ತಿ ಮಾಡಿಸ್ತಾರೆ, ಅಲ್ಲೇ ಪ್ರಾಕ್ಟಿಕಲ್ ಇರೋ ಥಿಯರಿ ಪಾರ್ಟ್ ಭಾಳ ಮಾಡಿಸ್ತಾರೆ. ಓಕೆ. ಹಾಂ. ಈಗ ನಿಮ್ಮದು ಹಾಗಿದ್ರೆ ಮುಂದೆ ಫ್ಯೂಚರ್ ಡೇಸ್ ಎಲ್ಲ ನಿಮ್ಮದು ರಷ್ಯಾದಲ್ಲೇ? ಹಾಂ, ಹಾಂ, ರಷ್ಯಾ ಒಳಗೆ. ಓಕೆ, ಫೈನ್. ಓಕೆ, ನಿಮಗೆ ಎಜುಕೇಶನ್ ಮುಂದೆ ಫ್ಯೂಚರ್ ಡೇಸಲ್ಲಿ ಯಾವುದೇ ರೀತಿ ತೊಂದರೆ ಆಗದಂಗೆ ನಿಮ್ಮ ಎಜುಕೇಶನ್ ಚೆನ್ನಾಗಿ ನಡೆಯುತ್ತೆ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ಈಗ ನೀವು ಮುಂದೆ MBBS ಆದ್ಮೇಲೆ ಮುಂದೆ ನೀವು ಅಲ್ಲೇ ಸೆಟ್ಲ್ ಆಗಬೇಕು ಅಂದ್ರೆ ನಿಮ್ದು ಒಂದು ಡ್ರೀಮ್ ಇರುತ್ತಲ್ಲ, ನಾನು ರಷ್ಯಾದಲ್ಲಿ ಓದಿದ್ದೀನಿ ಅಲ್ಲಿಗೆ ಹೇಗೆ ಇಂಡಿಯಾಗೆ ಬರೋದ ಏನಾದರೂ? ಇಲ್ಲ, ಇಂಡಿಯಾ ಒಳಗೆ ಮಾಡ್ಬೋದಕ್ಕೆ ಅನ್ನೋ ಡ್ರೀಮ್ ಇದೆ ಸರ್. ಸೊ ಅಲ್ಲಿ 6 years ಕೋರ್ಸ್ ಮುಗಿಸಿ ಇಂಟರ್ನ್ಶಿಪ್ ಮುಗಿಸಿ ಇಲ್ಲಿ ಇಂಡಿಯಾ ಒಳಗೆ ಬಂದು MD ಎಕ್ಸಾಮ್ ಬರೆದು ಇಲ್ಲಿ ಮಾಡೋದಿದೆ. ಮತ್ತೆ ಮುಂದೆ ಫ್ಯೂಚರ್ ಮತ್ತೆ ಇಲ್ಲಿ ಬಂದ ನೀವು ಮತ್ತೆ ಒಂದು ಎಕ್ಸಾಮ್ ಬರೀಬೇಕಲ್ಲ? ಹಾಂ, FMG ಎಕ್ಸಾಮ್ ಬರೀ. ಇಂಡಿಯನ್ ಮತ್ತೆ MBBS ನೀವು ಎಂಟ್ರೆನ್ಸ್ ಒಂದು ಎಕ್ಸಾಮ್ ಮಾಡಬೇಕು ಕಂಪಲ್ಸರಿ. ಪಾಸ್ ಆದ್ರೆ ಮಾತ್ರ ನಿಮಗೆ ಇಲ್ಲಿ ಸೀಟ್? ಹಾಂ, ಹೌದು ಸರ್. ಹೇಗೆ? ಹಾಂ, ಪಾಸ್ ಆದರೆ ಮಾತ್ರ ಇಲ್ಲಿ ಸೀಟ್ ಸಿಗುತ್ತೆ. ಓಕೆ, ಇಲ್ಲಾಂದ್ರೆ ಮತ್ತೆ ನಿಮ್ದು ಎಜುಕೇಶನ್ ಎಲ್ಲ ಅಲ್ಲಿಗೆ ಮತ್ತೆ ಮೇನ್? ಹಾಂ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಹನುಮಂತು, ನಮ್ಮ ಹೊಲ ಗದ್ದೆಗೆಲ್ಲ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೆ, 3 ತಿಂಗಳಿಗೆ ಹಾಳಾಗೋಯ್ತು. ಅದಕ್ಕೆ ಹೇಳುದು ಸಿದ್ದಣ್ಣ, ಯಾವ್ದಾವ್ದು ಸ್ಪ್ರಿಂಕ್ಲರ್ ಹಾಕಿಸ್ಬಾರ್ದಂತ. ಮತ್ ನೀನ್ ಯಾವ್ದು ಹಾಕ್ಸಿದ್ಯಾ? ಅದು ನಂಬರ್ 1 ಸ್ಪ್ರಿಂಕ್ಲರ್ ಪೈಪು. ಇದು ಗುಣಮಟ್ಟಕ್ಕೆ, ವಿಶ್ವಾಸಕ್ಕೆ ಹಾಗೂ ನಂಬಿಕೆಗೆ ನಂಬರ್ 1. ನಮಗೆ ಕೈಗೆ ಇಟ್ಕೋತರನೇ ಸಿಗುತ್ತೆ. ನೀನು ಅದನ್ನೇ ಹಾಕ್ಸು. ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಸ್ವಾಗತ. ಭೂಮಿಕಾ ಅವರ ತಾಯಿ ಅಂತ ನಮಗೆ ಈಗ ಅವ್ರು ಹೇಳ್ಕೊಟ್ಟಿದ್ರು. ನಿಮ್ಮ ಮಗಳ ಬಗ್ಗೆ ನಿಮಗೆ ಎಜುಕೇಶನ್ ಅಲ್ಲಿ ಯಾವ ತರ ಇದ್ರು ನಿಮ್ಮ ಮಗಳು? ಸರ್, ಅವಳು ಚಿಕ್ಕವಳಿದ್ದಾಗಿಂದನೂ ಪಾರ್ಟಿಸಿಪೇಟ್ ಎಲ್ಲ ಮಾಡ್ತಾ ಇದ್ಲು. ಸಣ್ಣಳಿದ್ದಾಗಿಂದ ಸೆಂಟ್ ಆತನ್ ಸ್ಕೂಲಿಗೆ ಹಾಕಿದ್ವಿ ರೀ. ಅವಾಗ ಯಾವಾಗಲೂ ರ್ಯಾಂಕ್ ಸ್ಟೂಡೆಂಟೇ ಇದ್ದಾಳೆ ರೀ ಅವಳು. ಸ್ಟಡಿಯಲ್ಲೆಲ್ಲ ಮೊದಲಿಂದ ಹೇಳ್ರಿ. ಅಬೇಕಸ್ ಒಳಗನ ಇದು ಇಂಟರ್ನ್ಯಾಷನಲ್ ಬಂದಿದ್ದಾಳೆ ರೀ. ಅಲ್ಲೂ ಫಸ್ಟ್ ಬಂದಿದ್ದಾಳೆ ರೀ. ಸರ್ಟಿಫಿಕೇಟ್ ತೊಗೊಂಬಂದಿದ್ದಾರೆ ಅವರಿಬ್ಬರು ಅಣ್ಣ ತಂಗಿ. ಆಮೇಲೆ ಹೇಳಿದ್ದೆಲ್ಲ ಮಾತು ಕೇಳ್ತಾಳೆ, ಗುಡ್ ಗರ್ಲ್ ಇದ್ದಾಳೆ. ಮನೇಲಿ ಸ್ವಲ್ಪ ಹಠ ಮಾಡ್ತಾಳೆ ರೀ. ಸ್ವಲ್ಪ ಕೆಲಸ ಅಂದರೆ ಅವಳಿಗೆ ಆಗಿ ಬರೋದಿಲ್ಲ, ಸೋಮಾರಿ ಇದ್ದಾಳೆ. ಉಳಿದಿದ್ರಾಗೆಲ್ಲ ಗುಡ್ ಗರ್ಲ್ ಇದ್ದಾಳೆ ರೀ. ಅವ್ರ ಪಪ್ಪ ಮುದ್ದಿನ ಮಗಳೇ ರೀ. ಹೌದು ರೀ. ಮಗಳಲ್ಲಿ ಒಂದು ಇಷ್ಟವಾದಂಥ ಗುಣ ಯಾವುದು? ಅವಳು ಸ್ವಲ್ಪ ಹೇಳಿದ ಕೆಲಸ ಈಗ ಮಾಡ್ಬೇಕಂದ್ರೆ ಮಾಡ್ತಾಳೆ ರೀ. ಆ ಕೆಲಸ ಅಂದರೆ ವರ್ಕ್ ಅಂದರೆ ಅದು ಮುಗಿಸ್ತಾಳೆ. ಓಕೆ, ಅವ್ರ ಸ್ಟಡಿ ಬಗ್ಗೆ ನೀವು? ಸ್ಟಡಿ ಬೇಗ ಇದ್ದ ಅವಳು ನಾನು 5th ಮಟ್ಟ ಅಷ್ಟೇ ಹೇಳ್ಕೊಟ್ಟೆ ರೀ. ಆಮೇಲಿಂದೆಲ್ಲ ಆಕಿನೇ ಅವಳೊಬ್ಬಳೇ ಮಾಡ್ಕೊತಿದ್ದಾಳೆ ಸೆಲ್ಫ್ ಸರ್ವಿಸ್. ಹೇಳ್ತಿದ್ವಿ ನಾವು ಹಿಂದೆ ಬೀಳ್ತಿದ್ವಿ ಮಾಡೋದನ್ನ. ಆಕೆ 25 ತೆಗೆದ್ರೆ 24 out of ತೆಗಿತಿದ್ದು ಮಾರ್ಕ್ಸ್ ಸ್ಕೋರ್ ಮಾಡ್ತಾ ಇದ್ಲು. ಓಕೆ ಮೇಡಮ್. ಈಗ ಮುಂದೆ ನಿಮ್ಮ ಮಗಳು ರಷ್ಯಾಕ್ಕೆ ಹೋಗ್ತಾ ಇದ್ದಾರೆ. ರಷ್ಯಾಕ್ಕೆ ಕಳಿಸ್ತಾ ಇದ್ದಾರೆ. ಖುಷಿ ಇದೆ ಅದ್ರ ಬಗ್ಗೆ? ತುಂಬಾ ಹ್ಯಾಪಿ ಇದೆ ರೀ. ನಿಮಗೆ ವಾಪಸ್ ಈಗ ಎಜುಕೇಶನ್ ಲೈಫಲ್ಲಿ ಮಕ್ಕಳು ಓದಿಸ್ಬೇಕು, ಎಷ್ಟೋ ಪಾಲಕರಿಗೆ ಅದು ಸ್ವಲ್ಪ ಕಷ್ಟದ ದಿನಗಳು ಕೂಡ ಆಗಿರುತ್ತೆ. ಅಮೌಂಟು ಸ್ವಲ್ಪ ಪ್ರಾಬ್ಲಮ್ ಆಯ್ತು ರೀ. ನಮ್ಮ ಮನೆಯವರು ಅರ್ಚಕರಿದ್ದಾರೆ ಚೈತನ್ಯನಗರದಲ್ಲಿ. ಎಲ್ಲರೂ ಹೆಲ್ಪ್ ಇದ್ದಾರೆ, ಸಪೋರ್ಟ್ ಇದೆ ನಮಗೆಲ್ಲ. ದೇವಸ್ಥಾನದಲ್ಲಿ ಇದ್ದಾರೆ. ಆಮೇಲೆ ನಾವು ಬ್ಯಾಂಕ್ ಲೋನ್ ಮಾಡಿದ್ವಿ ಸ್ವಲ್ಪ, ಅದನ್ನು ತೀರ್ಸ್ಕೊಂತಾನೆ ಎಲ್ಲ ಕಮಿಟರ್ ಆಯಿತು, ಫ್ರೆಂಡ್ ಸರ್ಕಲ್ ಆಯಿತು, ಸ್ವಾಮಿಗಳಿಗೆ ಹೆಲ್ಪ್ ಮಾಡ್ತಾರೆ ರೀ. ತುಂಬ ಹೆಲ್ಪ್ ಇದೆ. ಕುಟುಂಬನೂ ಹೆಲ್ಪ್ ಇದೆ, ಸ್ನೇಹಿತರದ್ದು ಎಲ್ಲರೂ ಹೆಲ್ಪ್ ಇದೆ ರೀ. ಅವಳು ಹೋಗ್ಲಿಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಂ ಸರ್. ಈಗ ನಿಮಗೆ ಮೇಡಮ್ ಮಗಳು ಹೋಗ್ತಿರೋದು ಖುಷಿ ಇದೆ. ಓಕೆ, ಅಲ್ಲಿದ ಲೈಫ್ ಬಿಟ್ಟಿರೋದು ತುಂಬ ಕಷ್ಟ ಇದೆ ರೀ. ಆದರೂ ತೋರಿಸ್ಕೊಳಲ್ಲ ನಾವು ಅವರಿಗೆ. ಅವ್ರ ಪಪ್ಪಾನು ಭಾಳ ಇದು ಮಾಡ್ತಿದ್ದಾರೆ. ಆದ್ರೂ ಮತ್ತೆ ಅವಳದೊಂದು ಲೈಫ್ ಇದು ಮಾಡಬೇಕಲ್ಲ, ಅದ್ರ ಸಂಬಂಧ ಸ್ವಲ್ಪ ಬಿಟ್ಟಿರ್ತಾ ಇದ್ದೀವಿ. ಮಾಡ್ತಾಳೆ ಅಂತ ಅಂದೇಳಿ ಕಾನ್ಫಿಡೆಂಟ್ ಇದ್ದಾರೆ ನಮಗೆ. 100% ಭರವಸೆ ಇದೆ. ಮಗಳಿಗೋಸ್ಕರ ಮಾತು ಹೇಳೋದಾದ್ರೆ ಏನು ಹೇಳ್ತೀರಾ? ಅವಳಂಗೆ ಎಲ್ಲರೂ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಆಕಿ MBBS ಮುಗಿಸ್ಕೊಂಡು ಬಂದು ಇಲ್ಲೇ ಇಂಡಿಯಾದೊಳಗೆ ಮಾಡ್ತೀನಿ ಅಂತ ಹೇಳಿದಾಳೆ, ಅಚೀವ್ ಮಾಡ್ತಿದ್ದಾಳೆ. ಎಲ್ಲರ ಸಪೋರ್ಟು ಬೇಕು ಅವಳಿಗೆ ಅಂತ ಕೇಳ್ತಿದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಮಗಳು ಭೂಮಿಕಾ ಓಕೆ 84% ಮಾಡಿದ್ದಾರೆ. ಓಕೆ, ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ಭಾಳ ಹೆಮ್ಮೆ ಇದೆ. ಯಾಕಂದರೆ ನಾವು ಸಹ ಕೂಡ ಫ್ಯಾಮಿಲಿ ಒಳಗೆ ಯಾರೂ ಸಹ ಕೂಡ ಮಾಡಿಲ್ಲ, ಅಷ್ಟು ಅಚೀವ್ಮೆಂಟು ಮಾಡಿಲ್ಲ. ಯಾಕೆ ಮಗಳು ಅಚೀವ್ಮೆಂಟ್ ಮಾಡೋದ್ರಿಂದ ನಾವು ಸಹ ಕೂಡ ಅವ್ರಿಗೆ ಫುಲ್ ಸಪೋರ್ಟಾಗಿ ನಾವು ಸಹ ಕೂಡ ಹೆಲ್ಪ್ ಮಾಡ್ತಾ ಇದ್ದೇವೆ. ಹಾಗೆ ನಾವು ಆ್ಯಕ್ಚುಲಿ ಪುಷ್ ಮಾಡ್ತಾ ಇದ್ದೇವೆ. ಅವಳು ಓದ್ತೇವೆ ಅಂತಂದ್ರೆ ನಾವು ಕಲಿಸೋಷ್ಟು ಇದನ್ನು ಮಾಡ್ತಾ ಇದ್ದೇವೆ. ಈಗ ನಿಮ್ಮ ಮಗಳು PUC ಮಾಡಿದ್ದಾರೆ. ಈಗ ಫ್ಯೂಚರ್ ಡೇಸ್ ಅಲ್ಲಿ ಹೊರದೇಶ ನೋಡ್ತಾ ಇದ್ದಾರೆ ಎಜುಕೇಶನ್ಗೋಸ್ಕರ. ಅದು ತಂದೆ ತಾಯಿಗಳ ಒಂದು
ಖುಷಿ ಮೂಮೆಂಟ್. ಹೌದು. ನಿಮ್ಗೆ ಯಾವ ಥರ ಸರ್ ಅದು ಖುಷಿ ಯಾವ ಥರ ಇದೆ? ನಮ್ಗೆ ಭಾಳ ಹೆಮ್ಮೆ ಇದೆ. ಯಾಕಂತಂದ್ರೆ ಇಲ್ಲೇ ನಾವು ಇಂಡಿಯಾದೊಳಗೆ ಮಾಡ್ಬೇಕಂತ ಬಹಳ ಅಪೇಕ್ಷೆ ಇತ್ತು. ಆದರೆ ನೀಟ್ಗೆ ಯಾಕೆ ಕೋಚಿಂಗ್ ಫಿಸಿಕ್ಸ್ ಎಲ್ಲ ಹಾಕಿದ್ವಿ. ಆದರೆ ನೀಟ್ ನಮ್ಮ ಜನರಲ್ ಕ್ಯಾಟಗರಿ ಒಳಗೆ 650 ಮೇಲೆ ಅಬೋವ್ ಆಗಬೇಕು. ಆದ್ದರಿಂದ 350 ಆಯ್ತು ಅವಳದು. ಅದಕ್ಕೆ ಇಲ್ಲಿ ಇಂಡಿಯಾದೊಳಗೆ ನಮ್ಗೆ ಸೀಟಕ್ಕೆ ನೀಟ್ ಸಿಗಲಿಲ್ಲ. ಅದಕ್ಕೋಸ್ಕರವಾಗಿ ನಮಗೆ ಬಿಜಾಪುರದಲ್ಲಿ ಒಬ್ಬರು ಪಾಟೀಲ್ ಸರ್ ಅಂತಂದು ಹೇಳಿ ದೀಪಾ ಕಸವಣ್ಣವ್ರು ಅಂತಂದು ಹೇಳಿ ಡಾಕ್ಟರ್ ಇದ್ರು ಅವರು. ಆ ಡಾಕ್ಟರ್ ಮನೆ ನಾವು ಗೃಹ ಪ್ರವೇಶ ಮಾಡಿದ್ವಿ. ಆ ಗೃಹ ಪ್ರವೇಶ ಪ್ರೀತಿಯಿಂದ ಅವ್ರು ಏನಂದ್ರೆ, ಸ್ವಾಮೀಜಿ ನಿಮ್ಮ ಮಗಳು ನಾವು ಕಳಿಸ್ರೆ ನಾವೆಲ್ಲ ಕೇರ್ಫುಲ್ಲಾಗಿ ನೋಡ್ಕೊಳ್ತೀವಿ. ರಷ್ಯಾದೊಳಗೆ ನಮ್ಮ ಪಾಟೀಲ್ ಸರ್ನ ಸಹ ಕೊಡಲು ಪ್ರೊಫೆಸರ್ ಅದಾರ. ಅದಕ್ಕೆ ಹಾಗಾಗಿ ನಾವು ಹೆಮ್ಮೆ ಬಂತು, ಧೈರ್ಯ ಬಂತು ನಮಗೆ ಅಲ್ಲಿ ಕಳಿಸ್ಲಿಕ್ಕೋಸ್ಕರವಾಗಿ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಅದಕ್ಕೆ ಹಂಗೆ ಸಪೋರ್ಟ್ ಮಾಡ್ತೇವೆ ಅಂತಂದಕ್ಕೆ ನಮ್ಮ ಮಗಳು ನಾವು ಕೇಳಿದ್ಬಿಟ್ಲೆ ಆಕಿನೂ ಸಹ ಕೂಡ ಖುಷಿಯಿಂದ ನಾನು ಸಹ ಕೂಡ ಹೋಗ್ತೀನಿ ಪಾಪ ನನಗೆ ಹಾಕ್ರಿ ಅಂತಂದು ಹೇಳಿದ್ಲು. ಅದಕ್ಕೋಸ್ಕರವಾಗಿ ನಾವೆಲ್ಲ ರಷ್ಯಾದಲ್ಲಿ ಕಳಿಸ್ತಾ ಇದ್ದೀವಿ. ನೀವು ಪೂಜೆಕ್ ಅಂತ ಅಲ್ಲಿ ಹೋದಾಗ ಮಾತ್ರ ನಿಮ್ಗೆ ಪರಿಚಯ ಆಗಿ ಅಲ್ಲಿಂದ ಮಗಳ ಹೊಸ ಬೆಳಕು ಹೌದು ಹೊಸ ಬೆಳಕು. ಹಾಂ ಹೌದು. ಓಕೆ ಸರ್, ನಿಮ್ದು ಜರ್ನಿ ಸರ್ ಹೇಗಿದೆ? ನಿಮ್ದು ಬಾಲ್ಯದ ದಿನ ನೀವು ಏನು ಮಾಡ್ತಾ ಇದ್ರಿ, ಉದ್ಯೋಗ ಯಾವ ಥರ? ನಾವು ಅದೇ ಪುರೋಹಿತಿಕೆನೇ ಬಾಲ್ಯದಿಂದ. ಆ್ಯಕ್ಚುಲಿ ನಾವು 1ನೇ ಕ್ಲಾಸಿಂದ 6th ಸಹ 7th ಹಾಸ್ಟೆಲ್ ಒಳಗಿದ್ವಿ. ಹಾಸ್ಟೆಲ್ ಮುಗಿಸೋದ್ರೊಟ್ಲೆ ಗುರುಕುಲದ ಸೇರಿದ್ವಿ. ಬ್ಯಾಡ್ಗಿ ಪಾಠಶಾಲದೊಳಗೆ, ಕುಮಾರೇಶ್ವರ ಧಾರ್ಮಿಕ ಪಾಠಶಾಲದೊಳಗೆ ಸಂಸ್ಕೃತ, ವೈದಿಕ ಮತ್ತು ನಮ್ಮ ಎಜುಕೇಷನ್ ಮಾಡ್ಕೊತ ಬಂದ್ವಿ. ಬಂದು ಅಲ್ಲೇನ ಸಹ ಕೂಡ ಅಲ್ಲೇ ಪಾಠಶಾಲದಾಗ ಇದ್ದು ಡಿಗ್ರಿ ಮಾಡ್ಕೊಂಡು ಆಮೇಲೆ ಅಂಬಿಕಾನಗರಕ್ಕೆ ಹೋದ್ವಿ. ಅಂಬಿಕಾನಗರಕ್ಕೆ ಅಲ್ಲೇ ಪುರೋಹಿತಿಕೆನ ಮಾಡ್ತಿದ್ವಿ. ಈಶ್ವರ ಮಂದಿರ ಅರ್ಚಕರಾಗಿ ಪುರೋಹಿತಿಕೆ ಮಾಡ್ತಾ ಇದ್ವಿ. ಆನಂತರ ನಾವು ಮದುವೆ ಆದ ಹುಟ್ಲೇನ ಸಹ ಕೂಡ ಇಲ್ಲಿ ಹುಬ್ಳಿಗೆ ಒಬ್ಬರು TM ಸದ್ಯಜಾತಿ ಅಂತಂದು ಹೇಳಿ ಅವ್ರು ಹೆಲ್ಪ್ ಮಾಡಿದ್ರು. ಅಂದರೆ ಇಲ್ಲಿ ಅಕ್ಷಯ್ ಪಾರ್ಕ್ ಒಳಗಿದ್ರು. ಹಾಗೆ ಆ ಟೈಮ್ನಲ್ಲಿದ್ದ ವರಸಿದ್ಧ ವಿನಾಯಕ ಮಂದಿರ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಇಲ್ಲಿ ಅಧ್ಯಕ್ಷ ಪ್ರಕಾಶ್ ಕಾರ್ಕಟ್ ಅಂತಿದ್ರು. ಅವ್ರು ಭೇಟಿಯಾಗಿ, ಹಾಗೆ ಸೆಕ್ರೆಟರಿ VS ಹಿರೇಮಠ ಅಂತ ಇದ್ರು. ಅವ್ರ ಥ್ರೂ ನಾವಿಲ್ಲಿ ಹುಬ್ಳಿ ಬಂದು ಅವರು ಸಹ ಕೂಡ ಹುಬ್ಳಿ ಬಂದಾಗ ನಮಗೆ ಭಾಳ ಸಪೋರ್ಟ್ ಮಾಡಿದ್ರು. ಹಾಗೆ ಅವತ್ತಿನಿಂದ ಇವತ್ತಿನವರೆಗೂ ಸರ್ 2005ರಲ್ಲಿ ನಮ್ಮ ವರಸಿದ್ಧ ವಿನಾಯಕ ಮಂದಿರ ಪ್ರತಿಷ್ಠಾಪನೆ ಆಯಿತು. ಆ ವರಸಿದ್ಧ ವಿನಾಯಕ ಮಂದಿರ ಆದಾಗಿಂದನೇ ಇವತ್ತಿನವರೆಗೂ ಸಹ ಕೂಡ ನಾವಲ್ಲಿ ವರಸಿದ್ಧ ವಿನಾಯಕ ಮಂದಿರದಲ್ಲಿನ ಸೇವಾ ಮಾಡ್ಕೊಂತ, ಹಾಗೆ ಇಲ್ಲೆಲ್ಲ ಜನರಿಗೂ ಸಹ ಕೂಡ ಪೂಜೆ ಪುನಸ್ಕಾರ, ಮದುವೆ, ಗೃಹ ಪ್ರವೇಶ, ನಾಮಕರಣ, ಹಾಗೆ ತೊಟ್ಟಿಲೋತ್ಸವ ಇವೆಲ್ಲ ಕಾರ್ಯಕ್ರಮ ನಡೆಸ್ಕೊಂತ ಬಂದಿದ್ದೀವಿ. ಅವ್ರ ಪ್ರೀತಿಯಿಂದ ಕಾಣುತ್ತೆ, ನಾವು ಸಹ ಕೂಡ ಪ್ರೀತಿಯಿಂದನೇ ಸಹ ಕೂಡ ಕಾಣ್ತಾ ಇದ್ದೇವೆ. ಕಾಣ್ಕೊಂಡು ಇವತ್ತಿನ ದಿವಸ ಚೈತನ್ಯ ನಗರದಲ್ಲಿ ನಾವು ಹೆಸರುವಾಸಿನೂ ಸಹ ಕೂಡ ಆಗಿದ್ದೀವಿ. ಹಾಗೆ ಅವರು ಸಹ ಕೂಡ ನಮಗೆ ಸಪೋರ್ಟ್ ಮಾಡೋದ್ರಿಂದ ನಮಗೂ ಸಹ ಕೂಡ ಇಲ್ಲಿ ನಡೆಸಲಿಕ್ಕೆ ಒಳ್ಳೆ ಅನುಕೂಲ ಆಯಿತು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಈಗ ನೀವು ನಿಮ್ಮ ಮಗಳ ಬಗ್ಗೆ ಹೇಳೋದಾದ್ರೆ ಸರ್, ಏನಾದರೂ ಒಂದೆರಡು ಮಾತು ನಿಮ್ಮ ಮಗಳ ಬಗ್ಗೆ. ಹಾಗೆ ಮಗಳು ಮಾಡ್ತಾಳಂತ ಗುರಿ ಸಾಧನೆ ಹೋರಾಡ್ತಾಳಕ್ಕಿ. ಯಾಕಂದ್ರೆ ನಾವು ಸಹ ಕೂಡ ಆಕೆ ಭವಿಷ್ಯ ಮುಂದೆ ಚೆನ್ನಾಗಿರಲಿ ಅಂತಂದು ಹೇಳಿ ನಾವು ಸಹ ಕೂಡ ಏನೇ ಕಷ್ಟ ಬಂದ್ರೂ ಸಹ ಕೂಡ ಅದನ್ನು ನಾವು ಸಾಲ್ವ್ ಮಾಡೋಕೆ ರೆಡಿ ಇದ್ದೀವಿ. ನೀನು ಓದ್ಲಿಕ್ಕೆ ರೆಡಿ ಆಗು ಅಂತಂದು ಹೇಳಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ನಿಮ್ದು ಸರ್ ಮುಂದೆ ಫ್ಯೂಚರಲ್ಲಿ ಯಾಕಂದ್ರೆ ಎಜುಕೇಶನ್ ತುಂಬಾ ದೊಡ್ಡದಿದೆ. ಹೌದು. ಅದಕ್ಕೆ ನಿಮ್ದೆಲ್ಲ ಸಹಾಯ ಯಾವ ತರ ಇರ್ಬೋದು, ನೀವು ಮನಸ್ಥಿತಿ ಯಾವ ತರ ನೀವು ಗಟ್ಟಿ ಮಾಡ್ಕೊಂಡಿರ್ಬೋದು ಅಂತ ಹೇಳಿ? ಇಲ್ಲ, ನಾವು ಗಟ್ಟಿ ಮಾಡ್ಕೊಂಡಿದ್ದೇವೆ ರೀ. ಎಲ್ಲದಕ್ಕೂ ಸಹ ಕೂಡ ಗಟ್ಟಿ ಮಾಡ್ಕೊಂಡಿದ್ದೇವೆ. ಹಾಗೆ ಬ್ಯಾಡಿಗೆಯಲ್ಲಿ ನಮ್ಮಲ್ಲಿ ಪ್ರಾಪರ್ಟಿ ಇದೆ. ಹಾಗೆ ಏನು ಮಾಡ್ತೀವಿ ಅಂತಂದ್ರೂ ಸಹ ಕೂಡ ಹಾಗೆ ಅದನ್ನೆಲ್ಲ ನಾವು ಇದನ್ನ ಮಾಡ್ಕೊಂಡು ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದೇವೆ ರೀ ನಾವು. ತಂದೆಗೆ ಮುದ್ದಿನ ಮಗಳ ಅಂತ ಹೇಳಿ. ಹೌದು. ಓಕೆ, ಸ್ವಲ್ಪ ಕಷ್ಟ ಆಗಲ್ವಾ ನಿಮಗೆ ಅಷ್ಟು ದೂರ ಬಿಟ್ಟಿರೋದು ಎಲ್ಲ? ಆಗ್ತದೆ, ಕಷ್ಟ ಆಗ್ತದೆ. ಮತ್ತೆ ಅದನ್ನು ಸಹ ಕೂಡ ಧೈರ್ಯದಿಂದ ನಾವು ಇರಬೇಕಾಗ್ತದೆ. ಯಾಕಂದ್ರೆ ಅವಳ ಭವಿಷ್ಯ ನೋಡ್ಬೇಕಲ್ಲ ನಾವು. ನಮ್ದಂತ್ರ ಮುಗೀತು, ಈಗ ಅವಳ ಭವಿಷ್ಯ ನೋಡ್ಬೇಕು. ಮತ್ತೆ ಮುಂದೆ ಜೀವನ ಹಾಗೆ ಅವ್ರದ್ದು ಮುಂದೆ ಚೆನ್ನಾಗಿ ಅವ್ರು ಅಭ್ಯಾಸ ಮಾಡಿ MBBS ಆಗಿ 4 ಜನರಿಗೆ ಅವರು ಹೆಲ್ಪ್ ಮಾಡ್ತೇವೆ ಅಂತಂದ್ರೆ ನಾವು ಅದಕ್ಕೆ ಮಾಡೋಕ್ಕೆ ಸಪೋರ್ಟ್ ಇದ್ದಾರೆ. ಓಕೆ ಸರ್, ನಿಮ್ಮ ಮಗಳಿಗೆ ನೀವು ವಿಶ್ ಮಾಡೋದಾದ್ರೆ ಏನಂತ ಹೇಳ್ತೀರಾ? ಆಲ್ ದಿ ಬೆಸ್ಟ್. ಹೋಗಿ ಚೆನ್ನಾಗಿ ಅಭ್ಯಾಸ ಮಾಡಿ ಓದಿ ಇಲ್ಲಿ ಇಂಡಿಯಾಕ್ಕೆ ಬಾ. ಇಂಡಿಯಾದಲ್ಲಿನ ಸಹ ಕೂಡ ವರ್ಕ್ ಮಾಡೋ ಕೆಲಸ ಮಾಡು, 4 ಜನರಿಗೆ ಹೆಲ್ಪ್ ಮಾಡು ಅಂತ ಹೇಳ್ತಾರೆ ಸರ್. ಧನ್ಯವಾದಗಳು ಸರ್. ಓಕೆ ಸರ್, ಥ್ಯಾಂಕ್ ಯು. ಕಾರ್ಯಕ್ರಮದ ಅತಿಥಿಗಳಾದಂಥ ವಿದ್ಯಾರ್ಥಿನಿ ಭೂಮಿಕಾ ಅವರ ಪ್ರಗತಿಯನ್ನು ಮೆಚ್ಚಿ ನಮ್ಮ ಸಂಸ್ಥೆ ವತಿಯಿಂದ ಒಂದು ಸಣ್ಣ ಕಿರುಕಾಣಿಕೆಯನ್ನು ನಾವು ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೀವಿ. ಅದನ್ನು ಕೊಡೋಕ್ಕೋಸ್ಕರ ಸುದರ್ಶನ್ ಸರ್ ನಾವು ಇವಾಗ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀವಿ. ಸುದರ್ಶನ್ ಸರ್, ನೀವು ಬರಬೇಕಾಗಿದೆ ವಿನಂತಿ. ವಿದ್ಯಾರ್ಥಿ ಭೂಮಿಕಾ ಅವಳು ಒಂದು ತನ್ನ ಹೆಚ್ಚಿನ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ತನ್ನ ವ್ಯಾಸಂಗವನ್ನು ಮಾಡಿ ಹೊರಟಿದ್ದಾಳೆ. ಆದ ಕಾರಣಕ್ಕೆ ಅವಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಕಿರುಕಾಣಿಕೆಯನ್ನು ನಾವು ನೀಡುತ್ತಿದ್ದೇವೆ. ಥ್ಯಾಂಕ್ ಯು ಸೊ ಮಚ್ ಸರ್. ಲಕ್ಷಾಂತರ ರೈತ ಬಾಂಧವರ ಮನಗೆದ್ದ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಹುಬ್ಬಳ್ಳಿ ರವರ ಹೈಡ್ರಾಲಿಕ್ ನೇಗಿಲು